ಸರ್ ಈಗ ಈ ಇರಾನ್ ಇಸ್ರೇಲ್ ಯುದ್ಧ ಅಮೆರಿಕ ಎಂಟ್ರಿ ಆದ ಬಳಿಕ ಮತ್ತಷ್ಟು ಕಾವು ಪಡ್ಕೊಂಡಿದೆ. ಎಸ್ಪೆಷಲಿ ಭಾರತ ತುಂಬಾ ಡಿಪೆಂಡ್ ಆಗಿದೆ ಇರಾನ್ ಇಸ್ರೇಲ್ ಎರಡು ಕೂಡ. ಸೊ ಹೇಗೆ ಪರಿಣಾಮ ಬೀರ್ಬೋದು ಇದು ಭಾರತದ ಮೇಲೆ, ಏನ್ ಹೇಳ್ತೀರಾ ಸರ್, ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಇದನ್ನು? ಈ ಒಂದು ಯುದ್ಧ ನೇರ ಪರಿಣಾಮ ಬೀರೋದು ಇಡೀ ಜಗತ್ತಿನಾದ್ಯಂತ ತೈಲ ಪೂರೈಕೆ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ. ಇದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಏಕೆಂದರೆ ಈ ಮಧ್ಯಪ್ರಾಚ್ಯದಿಂದನೇ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಪೂರೈಕೆ ಆಗೋದು ಮತ್ತು ಆರ್ಥಿಕತೆ ಎಲ್ಲ ದೇಶಗಳ ಆರ್ಥಿಕತೆ ಅವಲಂಬನೆಯಾಗಿರೋದೇ ಈ ತೈಲದ ಮೇಲೆ. ಏಕೆಂತಂದರೆ ತೈಲದ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಅದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪರಿಣಾಮ ಬೀರುತ್ತೆ, ಬೆಲೆ ಏರಿಕೆಗೆ ಕಾರಣವಾಗುತ್ತೆ. ಹಾಗಾಗಿ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರ್ತಾ ಹೋಗುತ್ತೆ. ಇನ್ನು ಈ ಮೊದಲನೇದಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮಾಡಿದ ತಕ್ಷಣವೇ ಬೇರೆ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಇಸ್ರೇಲ್ ಇರಾನ್ ಯುದ್ಧ ಆದರೂ ಕೂಡ ಸುತ್ತಮುತ್ತಲಿನ ಎಲ್ಲ ದೇಶಗಳಿಗೂ ಕೂಡ ಈ ಒಂದು ಎಫೆಕ್ಟ್ ಇರುತ್ತೆ. ಹಾಗಾಗಿ ಸಮಸ್ಯೆ ಇರುತ್ತೆ. ಇನ್ನು ಈ ತೈಲ ಉತ್ಪನ್ನ ಮತ್ತು ಪೂರೈಕೆಯ ದೇಶಗಳಾದ ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ, ಕುವೈತ್, ಬಹರಿನ್, ಈ ಥರ ಎಲ್ಲ ದೇಶಗಳು ಇರುವಂತಹದ್ದು ಆ ಅಕ್ಕಪಕ್ಕದಲ್ಲಿ. ಮತ್ತು ಈ ಇರಾನ್ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಅಲ್ಲಿ ಇರುವಂತಹ ಹುಮ್ರೇಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ನಮಗೆ ಸಮಸ್ಯೆ ತಂದೊಡ್ತಾ ಇರೋದು. ಯಾಕೆಂತಂದರೆ ತೈಲ ಪೂರೈಕೆ ಆಗೋದು 40% ಆ ಜಲಸಂಧಿಯಿಂದ. ಅದರ ಹೊರತಾಗಿ ಕೂಡ ಬೇರೆ ಬೇರೆ ದೇಶಗಳಿಂದ ಪಾಶ್ಚಿಮಾತ್ಯ ಮತ್ತು ಅಮೇರಿಕಾಗೆ ಹೋಗುವಂಥ ಹಡಗುಗಳು, ಸರಕು ಸಾಗಣೆಗೆ ಇರ್ಬೋದು, ವೈದ್ಯಕೀಯ ಇರ್ಬೋದು, ಆಹಾರ ಉತ್ಪನ್ನಗಳಿರ್ಬೋದು, ಎಲ್ಲವೂ ಕೂಡ ಆ ಜಲಸಂಧಿ ಮೂಲಕ ಹೋಗ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ದೇಶಗಳ ರಫ್ತು ಮತ್ತು ಆಮದಿಗೆ ಸಮಸ್ಯೆ ಆಗುತ್ತೆ. ಇದು ಆರ್ಥಿಕತೆ ಮೇಲೆ ನೇರವಾದ ಪರಿಣಾಮ ಬೀರ್ತಾ ಹೋಗುತ್ತೆ. ಉದಾಹರಣೆಗೆ ನಮಗೆ ಇಸ್ರೇಲ್ ಜೊತೆ ಕೂಡ ರಫ್ತು ಮತ್ತು ಆಮದು ಇದೆ, ಇರಾನ್ ಜೊತೆ ಕೂಡ ಇದೆ. ಅದರ ಹೊರತಾಗಿ ಇರಾಕ್, ಸೌದಿ, ಬಹರಿನ್, ಸುತ್ತಮುತ್ತಲ ಸಿರಿಯಾ ಎಲ್ಲ ದೇಶಗಳ ಜೊತೆ ನಮ್ಮ ವ್ಯವಹಾರ ಇದೆ. ಇವೆಲ್ಲ ದೇಶಗಳ ಜೊತೆ ಎಲ್ಲ ವ್ಯವಹಾರಗಳು ಬಂದಾಗ್ತವೆ. ಹಾಗಾಗಿ ನಮ್ಮ ಆರ್ಥಿಕತೆ ಮೇಲೆ ಇದು ನೇರವಾಗಿ ಪರಿಣಾಮ ಬೀರೋದ್ರ ಜೊತೆಗೆ ಆಯಾ ದೇಶಗಳ ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ. ಇನ್ನು ಇದರ ಮೊದಲ ಸಮಸ್ಯೆ ಏನಪ್ಪ ಅಂತಂದರೆ ತೈಲ ಬೆಲೆ ಹೆಚ್ಚಾಗೋದು. ತೈಲ ಬೆಲೆ ಹೆಚ್ಚಾಯಿತು ಅಂತಂದರೆ ಮತ್ತೆ ಎಲ್ಲ ಸಮಸ್ಯೆ ಆಗುತ್ತೆ. ಒಂದು ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಮ್ಮ ಆರ್ಥಿಕತೆ ಮೇಲೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಸರ್ ಇವಾಗ ಎಸ್ಪೆಷಲಿ ಜಲಸಂಧಿ ಏನಿದೆ ಅದು ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ 80% ಅಷ್ಟು ಸಪ್ಲೈ ಕಂಪ್ಲೀಟ್ ಆಗಿದಾಗುತ್ತೆ. ಸೊ ಎಷ್ಟು ರೇಟ್ ಹೋಗ್ಬೋದು ಸರ್? ಈಗ ಈವನ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗುತ್ತೆ. ಸೊ ತೈಲದ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ತಲುಪಬಹುದು ಹೇಗೆ? ಭಾರತ 2019ರಿಂದನೇ ಇರಾನ್ನಿಂದ ತೈಲ ಆಮದವನ್ನು ನಿಲ್ಲಿಸಿದೆ. ಯಾಕೆಂತಂದರೆ ಅಮೇರಿಕ ಅದರ ಮೇಲೆ ಸ್ಯಾಂಕ್ಷನ್ ಮಾಡ್ತು ಅಂತ. ಅದರ ಹೊರತಾಗಿ ಕೂಡ ನಮಗೆ 20% ತೈಲ ಈ ಜಲಸಂಧಿ ಮೂಲಕ ಬರುತ್ತೆ. ಹಾಗಾಗಿ ಇದು ಒಂದು ಸಮಸ್ಯೆ ಆಗುತ್ತೆ. ಯಾವುದೇ ದೇಶಗಳಾಗಲಿ ತೈಲ ಸಂಗ್ರಹಣೆ ಸುಮಾರು 7 ದಿವಸಗಳ ಅವಶ್ಯಕತೆಗೆ ಮಾತ್ರ ಇರುತ್ತೆ. ಇನ್ನು ಮಿಲಿಟರಿ ಉದ್ದೇಶಕ್ಕಾಗಿ ನ್ಯಾಟೋ ಸಂಸ್ಥೆಗಳಿರುವಂಥ ಹೈಯೆಸ್ಟ್ ಶೇಖರಣೆ ಏನಪ್ಪ ಅಂದರೆ 1 ತಿಂಗಳು. ಹಾಗಾಗಿ ನಮಗೆ 7 ದಿವಸಕ್ಕಿಂತ ಜಾಸ್ತಿ ಏನಾದರೂ ಈ ಸಾಗಣೆ ಪೂರೈಕೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಎಲ್ಲ ದೇಶಗಳಿರು, ಭಾರತ ಒಂದೇ ಅಂತಲ್ಲ, ಚೈನಾ ಇರ್ಬೋದು, ಬೇರೆ ಬೇರೆ ಎಲ್ಲ ದೇಶಗಳಿಗೂ ಕೂಡ ಈ ಒಂದು ಸಮಸ್ಯೆ ತಲೆದೋರುತ್ತೆ. ಈಗ ಬೇರೆ ಬೇರೆ ದೇಶಗಳತ್ತ ಭಾರತ ಮುಖ ಮಾಡುತ್ತೆ, ರಷ್ಯಾದಿಂದ ಪರ್ಚೇಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಅದರಿಂದ ಏನಾದರೂ ಸಮಸ್ಯೆ ಸಾರ್ಟ್ ಔಟ್ ಆಗ್ಬೋದಾ ಅಥವಾ ಕಂಟಿನ್ಯೂಸ್ ಆಗ್ಬೋದಾ ಸರ್? ಇವಾಗ ಜಲಸಂಧಿ ಬಂದ್ ಮಾಡಿದ್ರೆ ಒಂದು ವೇಳೆ ನಮಗೆ ರಷ್ಯಾದಿಂದ ಈ ಜಲಸಂಧಿ ಮೂಲಕ ಬರೋದಿಲ್ಲ. ಆಮೇಲೆ ಈ ದಿನದಲ್ಲಿ ನಾವು ಅತಿ ಹೆಚ್ಚು ತೈಲವನ್ನು ಆಮದು ಮಾಡ್ಕೊಳ್ತಾ ಇರೋದು ರಷ್ಯಾದಿಂದ. ಹಾಗಾಗಿ ನಮ್ಮ ಶೇಕಡ 20% ಪೂರೈಕೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪೂರೈಕೆಯಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಸವಾಲಿಲ್ಲ. ಆದರೆ ಸವಾಲಿರೋದಿಲ್ಲಪ್ಪ ಅಂತಂದರೆ ತೈಲ ಬೆಲೆ. ಏಕೆಂತಂದರೆ ಈಗ ಬ್ಯಾರೆಲ್ ಬೆಲೆ $77 ಆಸುಪಾಸಿನಲ್ಲಿದೆ. ಈ ಯುದ್ಧ ಮುಂದುವರಿಯುತ್ತು ಬಹಳ ದೀರ್ಘಕಾಲದಲ್ಲಿ ಅಂತಂದರೆ ಅದು $200ರಿಂದ $400ವರೆಗೂ ಹೋಗ್ಬೋದು ಅಂತ ಒಂದು ಅಂದಾಜು ಇದೆ, ನಿರೀಕ್ಷೆ ಇದೆ. ಹಾಗಾಗಿ ನೇರವಾಗಿ ಅಷ್ಟು ದೊಡ್ಡ ಮೊತ್ತ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಒಂದು ಸಮಸ್ಯೆ ಆಗುತ್ತೆ. ಪೂರೈಕೆಗಿಂತ ಬೆಲೆ ಏರಿಕೆನೇ ಸಮಸ್ಯೆ ಆಗುತ್ತೆ.
ಸೊ ಬೇರೆ ಯಾವ ರೀತಿ ಗ್ಯಾಸ್ ಸಿಲಿಂಡರ್ ದರ ಎಷ್ಟು ಆಗ್ಬೋದು ಸರ್? ಒಂದು FKCCI ಅವ್ರ ಅಂದಾಜು ಪ್ರಕಾರ ₹100 ಹೆಚ್ಚಳ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ತಮ್ಮ ಅಂದಾಜು ಏನು ಸರ್ ಗ್ಯಾಸ್ ಸಿಲಿಂಡರ್? ನಾವು ನಿಖರವಾಗಿ ಇಷ್ಟೇ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿರೋ ಹಾಗೆ ತೈಲ ಬೆಲೆ ಮತ್ತು ನೈಸರ್ಗಿಕ ಅನಿಲದ ಬೆಲೆ ಎಷ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಬಹುದು ಅನ್ನೋದರ ಮೇಲೆ ಬೆಲೆ ನಾವು ನಿಗದಿಪಡಿಸ್ಬೋದು. ಇನ್ನು ಈ ಯುದ್ಧ ಹೀಗೆ ಮುಂದುವರಿಯುತ್ತಾ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ಇದರ ಉದ್ದೇಶಗಳು, ಹಿತಾಸಕ್ತಿಗಳು ಬೇರೆ ರೀತಿ ಇರ್ತವೆ. ಹಾಗಾಗಿ ಅಮೇರಿಕ ಏನು ಹೇಳಿದೆಯಪ್ಪ ಅಂತಂದರೆ, ನಾವು ಪರಮಾಣು ಸಂಗ್ರಹಗಳೇನಿದೆ, ಅದರ ಫ್ಯಾಕ್ಟ್ರೀಸ್ ಏನಿದೆ ಅದನ್ನು ನಾವು ನಾಶಪಡಿಸಿದ್ದೀವಿ ಅಂತ. ಇದರೊಂದಿಗೆ ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳಬಾರ್ದು. ಯಾಕೆಂತಂದರೆ ಇರಾನ್ಗೂ ಕೂಡ ಅಷ್ಟು ಶಕ್ತಿ ಇಲ್ಲ. ಅನ್ಲೆಸ್ ರಷ್ಯಾ ಮತ್ತು ಚೈನಾ ನೇರವಾಗಿ ಅದಕ್ಕೆ ಯುದ್ಧದಲ್ಲಿ ಇಳಿದಾಗ, ಕೈ ಜೋಡಿಸಿದಾಗ ಮಾತ್ರ ಯುದ್ಧ ಮುಂದುವರಿಯುತ್ತೆ. ಇಲ್ಲ ಅಂತಂದರೆ ಮತ್ತೆ 7 ದಿನಗಳ ಒಳಗಡೆ ಈ ಯುದ್ಧವನ್ನು ಕೊನೆಗಾಣಿಸ್ಬೋದು, ಮಾತುಕತೆಗೆ ಬರ್ಬೋದು. ಹಾಗಾದಾಗ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಇಲ್ಲಿ ಆರ್ಥಿಕತೆ ಮತ್ತು ದರಗಳ ಜೊತೆ ಭಾರತಕ್ಕೆ ಇನ್ನೊಂದು ಬಹಳ ದೊಡ್ಡ ಸವಾಲೇನಪ್ಪ ಅಂತಂದರೆ ರಾಜತಾಂತ್ರಿಕ ಸಂಬಂಧಗಳು. ಏಕೆಂತಂದರೆ ಭಾರತ ಇಸ್ರೇಲ್ ಜೊತೆ ಎಷ್ಟು ಸಹಭಾಗಿತ್ವವನ್ನು ಹೊಂದಿದೆಯೋ ಅಷ್ಟೇ ಇರಾನ್ ಜೊತೆ ಕೂಡ ಇದೆ. ಯಾಕೆಂತಂದರೆ ನಮ್ಮ ದೇಶದವರು ಅಲ್ಲಿ ಚಹಬಾರ್ ಬಂದರನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಈ ರೀತಿಯಾದ ದೊಡ್ಡ ಮಟ್ಟದ ಯುದ್ಧ ಆದಾಗ ಏನಾಗುತ್ತಪ್ಪ ಅಂತಂದರೆ, ನಿರೀಕ್ಷೆಯಂತೆ ಆ ದೇಶಗಳು ನಮ್ಮ ನಿಲುವೇನು ಮತ್ತು ನಾವು ಯಾರ ಕಡೆ ನಿಲ್ತೀವಿ ಅನ್ನೋದನ್ನು ನಿರೀಕ್ಷೆ ಮಾಡ್ತಾರೆ. ನಾವು ಯಾರ ಕಡೆ ಸೇರಿದ್ರೂ ಕೂಡ ಇನ್ನೊಂದು ಕಡೆಗೆ ನಮ್ಮ ಮೇಲೆ ಒಂದು ಅಸಮಾಧಾನ ಆಗುತ್ತೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಹೋಗುತ್ತೆ. ಹಾಗಾಗಿ ರಾಜತಾಂತ್ರಿಕವಾಗಿ ನಮಗೆ ಬಹಳ ಒಂದು ದೊಡ್ಡ ಸವಾಲಿದೆ. ನಿಫ್ಟಿ ಸೆನ್ಸೆಕ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಯುದ್ಧ ಶುರುವಾದ ಕೂಡಲೇ ನಾವೀಗಾಗಲೇ ಹೇಳ್ದಂಗೆ ಇದು ನೇರವಾಗಿ ಎಲ್ಲ ದೇಶಗಳಿರ್ಬೋದು, ಆ ದೇಶಗಳು ಯುದ್ಧಕ್ಕೆ ಸಂಬಂಧ ಪಡದೇ ಇರ್ಬೋದು, ಬಹಳ ದೂರದಲ್ಲಿದ್ದರೂ ಕೂಡ ಅವರ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಹಾಗಾಗಿ ಮೊದಲ ಎಫೆಕ್ಟ್ ಏನಪ್ಪ ಅಂತಂದರೆ ಷೇರುಪೇಟೆ ಪತನ. ಹಾಗಾಗಿ ಯಾಕೆಂತಂದರೆ ಹೂಡಿಕೆದಾರರು ಅಲ್ಲಿರುವಂಥ ಹೂಡಿಕೆಗಳನ್ನು ಹಿಂತೆಗಿತಾ ಹೋಗ್ತಾರೆ. ಯಾಕೆಂತಂದರೆ ಮಾರುಕಟ್ಟೆ ಬೀಳ್ತಾ ಹೋಗುತ್ತೆ, ಆರ್ಥಿಕತೆ ಕುಸಿದಾಗ ಅವರ ಒಂದು ಹೂಡಿಕೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಹಿಂಪಡಿತಾ ಹೋಗ್ತಾರೆ. ಹಿಂಪಡೆದೇನು ಮಾಡ್ತಾರಪ್ಪ ಅಂತಂದರೆ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಹಾಗಾಗಿ ಷೇರು ಮಾರುಕಟ್ಟೆ ಬಿದ್ದಾಗ ಅಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ಮತ್ತು ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ ಇದು ಕಾರಣವಾಗ್ತಾ ಹೋಗುತ್ತೆ. ಷೇರು ಮಾರುಕಟ್ಟೆ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಒಂದು ತೈಲ ಬೆಲೆ ಜಾಸ್ತಿ ಆಗೋದ್ರಿಂದ ನೇರವಾಗಿ ಆರ್ಥಿಕತೆ ಮೇಲೆ ಪರಿಣಾಮ, ಮತ್ತು ತೈಲ ಬೆಲೆ ಜಾಸ್ತಿ ಆಗೋದು ಮತ್ತು ಪೂರೈಕೆಯಲ್ಲಿ ಸಮಸ್ಯೆ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಈ ಕೈಗಾರಿಕೆಗಳ ಉತ್ಪಾದನೆ ಕುಸಿಯುತ್ತೆ, ಬೇಡಿಕೆ ಕುಸಿಯುತ್ತೆ. ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಲಾಭಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತಪ್ಪ ಅಂದರೆ ಹೂಡಿಕೆಗಳನ್ನು ಹಿಂಪಡೆದು ಎಲ್ಲಿ ಸುರಕ್ಷಿತ ಇದೆಯೋ ಅಲ್ಲಿ ಅವರು ಹೂಡಿಕೆಗಳನ್ನು ಮಾಡ್ತಾರೆ. ಈಗ ಅವ್ರ ಮುಂದೆ ಇರುವಂಥ ಆಯ್ಕೆ ಏನಪ್ಪ ಅಂದರೆ ಚಿನ್ನ. ಹಾಗಾಗಿ ನಮಗೆ ಈ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತಷ್ಟು ದುಬಾರಿ ಆಗೋದನ್ನು ನಾವು ನಿರೀಕ್ಷಿಸ್ಬೋದು. ಎಷ್ಟಾಗ್ಬೋದು ಸರ್ ಈಗ ಅಂದಾಜು ಚಿನ್ನ ಜಾಸ್ತಿ? ಅಮೆರಿಕದ ಒಂದಿಷ್ಟು ಎಕ್ಸ್ಪರ್ಟ್ ಹೇಳ್ತಾರೆ ಚಿನ್ನ ಕಡಿಮೆ ಆಗ್ಬೋದೇನೋ ಅನ್ನೋಂಥ ಲೆಕ್ಕಾಚಾರ ಮಾಡ್ತಾರೆ. ಬಟ್ ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಏರಿಕೆ ಆಗ್ಬೋದು ಸರ್ ಚಿನ್ನ? ಯಾವುದನ್ನೇ ಆಗಲಿ ಬೆಲೆ ಎಷ್ಟು ಏರಿಕೆ ಆಗುತ್ತೆ ಅಂತ ನಿಖರವಾಗಿ ಹೇಳೋದು ತಪ್ಪಾಗುತ್ತೆ ಮತ್ತು ಸ್ವಲ್ಪ ಕಷ್ಟ ಸಾಧ್ಯ ಕೂಡ. ಹಾಗಾಗಿ ಅಂದಾಜು ಹೇಳ್ಬೋದು ಅಂತಂದರೆ ಈಗಾಗಲೇ 1 ಲಕ್ಷದ ಗಾಡಿ ದಾಟಿದೆ. ಅದು ಇನ್ನೂ 10ರಿಂದ 15% ಅಂತಂದರೆ ಇದು 11 ಲಕ್ಷದಿಂದ 12 ಲಕ್ಷದವರೆಗೂ ಕೂಡ ಹೋಗೋದಾಗುತ್ತೆ. ಎಗೇನ್ ಇದು ಯುದ್ಧ ಎಷ್ಟು ದಿನ ನಡೆಯುತ್ತೆ ಅನ್ನೋದರ ಮೇಲೆ ಪರಿಣಾಮ ಆಗುತ್ತೆ ಮತ್ತು ಅದರ ಮೇಲೆ ಇದು ಅವಲಂಬಿತವಾಗಿರುತ್ತೆ.